ಇದು 2006 ಮಾಡಲು. ಓಕೆ. ಮಾರುತಿ ಆಲ್ಟೋ LXi ಆಲ್ಟೋನಾ? ಸೆಕೆಂಡ್ ಓನರ್ ಆಗಿದೆ. ಓಕೆ. 85,000 ಕಿಲೋಮೀಟರ್ ಓಡಿದೆ. ಓಕೆ. ಟೈರ್ ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಟೈರು ಚೆನ್ನಾಗಿದೆ, ಗಾಡಿನೂ ಚೆನ್ನಾಗಿದೆ, ಹೊಸ ಸೀಟ್ ಕವರ್ ಹೊಡೆದಿರೋದು. ಎಷ್ಟು ಓಡಿದೆ ಗಾಡಿದು? 86,000 ಕಿಲೋಮೀಟರ್ ಓಡಿದೆ. ಸೆಕೆಂಡ್ ಓನರಾ? ಸೆಕೆಂಡ್ ಓನರ್. 80. ಸೂಪರ್ ಆಗೈತೆ. ಎಷ್ಟು ರೇಟ್ ಫೈನಲ್? 1,40,000 ಏಟ್ ಆಗಿದೆ. ನಿಮ್ಮ MS ಮಗ ಚಾನಲ್ ಕಡೆಯಿಂದ ಏನಾದ್ರು ಬಂದ್ರೆ 1,35,000 ಕೊಡ್ತೀನಿ. ನೋಡಿ ವೀಕ್ಷಕರೇ, ನಮ್ಮ ಚಾನಲ್ ಬಂದ್ರೆ 1,35,000 ರೂಪಾಯಿ ಅಂತೆ. ನಾನೇ ಕೊಡ್ಸಿ, ಇನ್ನೂ ಕಮ್ಮಿ ಕೊಡ್ತೀನಿ, ಬನ್ನಿ. ಇವ್ರ ಬೆಲೆ ಕಮ್ಮಿ ಕೊಡ್ಸ್ಕೊಡ್ತೀನಿ ನೆಕ್ಸ್ಟ್ ಬನ್ನಿ ನೋಡಿ. ಬ್ಯಾಕ್ ಸೈಡ್ ತೋರ್ಸಪ್ಪ, ನೋಡಪ್ಪ. ಫಸ್ಟ್ ಕ್ಲಾಸ್ ಗಾಡಿ ಇದು. ಓಕೆ. ಇಡೀ ಮಾರುತಿನಲ್ಲೇ ಟಾಪ್ ಫಸ್ಟ್ ಒನ್ ನಲ್ಲಿ ಪ್ರೈಸ್ ನಲ್ಲಿ ಸೇಲ್ ಆಗಿರೋ ಗಾಡಿಗಳು ಇವು. ಮಾರುತಿ ಕಂಪ್ನಿಯಲ್ಲೇ ಇದ್ರಷ್ಟು ಮಾರುತಿ ಕಾರು, ಮಾರುತಿ ಆಲ್ಟ್ ಫೇಲ್ ಆದಷ್ಟು ಯಾವ್ದು ಆಗ್ಲಿಲ್ಲ. ಅದು ತುಂಬಾ ರೇರ್ ಈ ಗಾಡಿಗಳು. 20 ಕಿಲೋಮೀಟರ್ 23 ಕಿಲೋಮೀಟರ್ ವರೆಗೂ ಬರುತ್ತೆ ಇದು ಈ ಗಾಡಿಗಳು. ಅದಕ್ಕೆ ಇವತ್ತು ಕೂಡ ಎವರ್ ಗ್ರೀನ್ ಮಾರುತಿ ಕಾರು, ಮಾರುತಿ ಆಲ್ಟೋ. ನೋಡಕ್ ಎಷ್ಟು ಚೆನ್ನಾಗಿದೆ ಏನೋ ಮಗ ಹೇಳೋದು. ಸೂಪರ್. ನೆಕ್ಸ್ಟ್ ಕಾರ್ ನೋಡಿ ಈ ಸೈಡ್ ತೋರ್ಸ, ಹೆಂಗೇನೆ ಟೈರು ಅದೆಲ್ಲ ತೋರ್ಸೋ. ಈ ಗಡಿ ಆಲ್ಟೋನ ತೋರ್ಸು. ಸರಿ ಕಾರ್ ಏನಾಯ್ತು? ಒಂದ್ ನಿಮಿಷ ಅದೆಲ್ಲ ನೋಡುವ ಸುದ್ದಿ. ಹಂಗೆ ಆಯ್ತಾ. ಇದು ಸೆಂಟ್ರೋ. ಇದು 2003 ಮಾಡ್ಲು. ಓಕೆ. ಥರ್ಡ್ ಓನರ್. 4 ಹೊಸ ಟೈರ್ ಇದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್. ಓನರು ಥರ್ಡ್ ಓನರು. ಟೈರ್ ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಯಾವ್ದು ಚೆನ್ನಾಗಿರೋ ಗಾಡಿ ಇಲ್ಲದೆ ನಿಲ್ಸೋದೇ ಇಲ್ಲ ಬ್ರದರ್ ನಾವು. ಎಷ್ಟು ಓಡಿದೆ ಇದು 1,10,000 ಕಿಲೋಮೀಟರ್ ಓಡಿದೆ. ಹೇಳಿದ್ರ ಫೈನಲ್? 1,20,000 ಹೇಳ್ತಾ ಇದ್ದೀವಿ. ಯಾರಾದ್ರೂ ಆಯ್ಕೆ ಮಾಡಿ ಖುಷಿಯಾಗಿ ತಗೊಂಡ್ ಹೋಗ್ತೀನಿ ಅಂದ್ರೆ 1,15,000 ಕೊಡ್ತೀನಿ ಬೇಕಾದ್ರೆ ನಾನು. ಅದು ಏನು, ಯಾರು ಸ್ಯಾಂಟ್ರೋ ತಗೋಬೇಕು ಅನ್ನೋದಿದ್ರೆ ಕಾಂಟ್ಯಾಕ್ಟ್ ಮಾಡಿ ಸರ್. ನೆಕ್ಸ್ಟ್ ಕಾರ್ ಇದೇನು ಸರ್? ಬೆಂಕಿ, ನನ್ನ ಫೇವ್ರೇಟ್ ಕಾರ್ ಇದು. 2011 ಮಾಡಲು. 2011 ಮಾಡಲು ಹೊಸ ಗಾಡಿ ಇದ್ದಂಗೈತೆ. ಒಂದೇ ಮನೇಲಿ ಇಬ್ಬರಾಗಿರೋದು. ಹೊಸ 4 ಟೈರ್ ಹಾಕಿದ್ದಾರೆ. ಓಕೆ. ಮ್ಯಾಗ್ವಿಲ್ 2011. ಗಾಡಿ ನಮ್ಮ ವ್ಯೂವರ್ಸ್ಗೆ, ಸಬ್ಸ್ಕ್ರೈಬರ್ಗೆ ಎಲ್ಲರೂ ನೋಡಿ ಒಳಗಡೆ. ಈ ಗಾಡಿಲಿ ಏನಾದ್ರು ಹೋಗ್ತಾ ಇತ್ತು ಅಂತ ಹೇಳಿದ್ರೆ ಆಡಿ ಕಾರ್ನಲ್ಲಿ ಫೀಲ್ ಆಗುತ್ತೆ. ನನಗೆ ಫೇವ್ರೇಟ್ ಇದು, ನಿಜವಾಗ್ಲು. ನನಗೆ ಫೇವ್ರೇಟ್ ಕಾರ್ ಇದು. ಹೋಗಿ ಇಲ್ಲಿ ತೋರ್ಸಪ್ಪ. ಸೂಪರ್ ಗಾಡಿ. ಅಲ್ಲ, ಒಂದು ಕಡೆ ಕ್ರಾಚಸ್ ಇಲ್ವಲ್ಲ ಸರ್? ಒಂದು ಸ್ಕ್ರಾಚಸ್ ಅಲ್ಲ, ಒಂದು ಡೆಂಟ್ ಕೂಡ ಇಲ್ಲ. ಎಷ್ಟು ಬೆಲೆ ಗೊತ್ತಾ? 3,25,000 ಹೇಳ್ತಾ ಇದ್ದೀವಿ. 3,25,000. ಜಸ್ಟ್ 3,25,000. ಈ ತರ ಗಾಡಿ ಬೆಂಗಳೂರಿನಲ್ಲಿ ಈ ತರ ಒಂದು ಗಾಡಿ ತೋರಿಸ್ಬಿಡಿ ನೋಡ. ಎಲ್ಲೋ ಒಂದು ಅನ್ಕೊಂಬಿಟ್ಟೆ ನಾನು. ನೀವು ಸೇಲ್ ಇಟ್ಟಿದ್ದೀರಾ? ಹೋಂಡಾ ಸಿಟಿ ಐವಿಟೆಕ್ ಗಾಡಿ ಸಾರ್. ಸೂಪರ್ ಗಾಡಿ. 3,25,000 ರೂಪಾಯಿ ಕೊಡ್ತೀನಿ ಫೈನಲ್. ಇನ್ನ 5,000. 3,20,000ಕ್ಕೆ. ಅರ್ಜೆಂಟ್ ಆಗಿ ಬಂದ್ರೆ ಮಾತ್ರ, ಲೇಟ್ ಆಗಿ ಬಂದ್ರೆ ಕೊಡಲ್ಲ ನಾನು. ಎಲ್ಲ 4-5 ಮ್ಯಾಗ್ವಿಲ್. ನಿಜ ಹೇಳ್ತೀನಿ, ಯಂಗ್ಸ್ಟರ್ ಹುಡುಗರಿಗೆಲ್ಲ ಈ ತರ ಗಾಡಿ ಇಟ್ಬಿಟ್ರಂತೂ ಲೆವೆಲೇ ಬೇರೆ ತರ ಇರುತ್ತೆ. ಯಾರು ತಗೊಳ್ಳೋದಿದ್ರೆ ಬಂದು ತಗೊಂಬಿಡಿ, ಸೇಲ್ ಆಗಂಗಿದೆ. ನಮ್ ಕಡೆ ನಾವು ಮಾಡಿದ್ರೆ ಕಮ್ಮಿ ಅಂತೆ. ಇವರು ನೋಡಿ ನಮ್ಮ ಆತ್ಮೀಯರು, ನಮ್ಮ ಬ್ರದರ್. ಇವರು ಹೊಸದಾಗಿ ಕ್ಲೋಸ್ ಫ್ರೆಂಡ್. ಇವ್ರನ್ನ MS ಮಗ ಅಂತ ಒಂದು ಯೂಟ್ಯೂಬ್ ಇದೆ. ಆ ಯೂಟ್ಯೂಬ್ ಹೋಗ್ಬಿಟ್ಟು ಹೊಡೆದ್ರೆ ಬರುತ್ತೆ. ಆ ಯೂಟ್ಯೂಬ್ ನಲ್ಲಿ ಎಲ್ಲಾ ಗಾಡಿಗಳದ್ದು ಡೀಟೇಲ್ಸ್ ಸಿಗುತ್ತೆ. ಅವ್ರನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಮತ್ತೆ ಫೇಸ್ಬುಕ್ ನಲ್ಲೂ ಇದೆ, ಫೇಸ್ಬುಕ್ ಅಲ್ಲೂ ಫಾಲೋ ಮಾಡಿ. ನಾನು ಪದೇ ಹೇಳಕ್ ಹೋಗಲ್ಲ ನಿಮ್ಗೆ. MS ಮಗ ಅಂತ ಒಂದು ಚಾನಲ್ ವಿಡಿಯೋಗೆ ಎಷ್ಟು ಜನ ನೀವು ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ನೋಡ್ತೀನಿ ನಾನು. ಮಾಡ್ತಾರೆ ಲಾಸ್ಟ್. ಅದು ಏನ್ ಗೊತ್ತಾ, ನಿಮ್ಮ ವಿಡಿಯೋಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿದ್ರೆ 100% ಹೇಳ್ತೀನಿ, 1,000 ರೂಪಾಯಿ ಪೆಟ್ರೋಲ್ ಫ್ರೀ. ಬಂಪರ್ ಆಫರ್. 1,000 ರೂಪಾಯಿ 100% 1,000 ರೂಪಾಯಿ ಪೆಟ್ರೋಲ್ ಫ್ರೀ. ಇವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ. ಸರಿ, ಖುಷಿ. ತುಂಬಾ ನೀವು ಹಾಕ್ಬೇಕು. ನೋಡ್ರಪ್ಪ, ನನ್ನ ಕಡೆಯಿಂದ ಯಾರು ಬಂದು ಕಾರ್ ತಗೊಂಡಿದ್ದೀವಿ ತೋರಿಸ್ಬಿಟ್ಟು ಫ್ರೀ ಆಗಿ ಪೆಟ್ರೋಲ್ ಹಾಕ್ಸ್ಕೊಳ್ಳಿ. 1,000 ರೂಪಾಯಿಗೆ 1,000 ರೂಪಾಯಿ ಪೆಟ್ರೋಲ್ ಫ್ರೀ. ಇದಪ್ಪ, ಇದನ್ನ ತೋರಿಸಿ.
ಸ್ಪೀಕರ್ ಹೇಳಿ ಸರ್ ಬಿಟ್ಟಿನೋ ಎಲ್ಲೋ ಬೋರ್ಡ್ ಇದು, ಏನಿದೆ ಎಲ್ಲೋ ಬೋರ್ಡ್ ಇದು. ಇವತ್ತು 1 ಲಕ್ಷ ಬಂಡವಾಳ ಹಾಕ್ಬಿಟ್ಟು ನೀವು ಡೈಲಿ 1000 ರೂಪಾಯಿ ಮನೆಗೆ ತಗೊಂಡು ಹೋಗ್ಬೋದು. ಅಂದ್ರೆ ಯಾರಾದ್ರೂ ಅಂಗಡಿಯಲ್ಲಿ ಇರೋ ಬದಲು ಸ್ವಂತ ಗಾಡಿ ತಗೊಂಡು ದುಡಿಮೆ ಮಾಡಿದ್ರೆ ಏನ್ ಮಜಾ ಆಗುತ್ತೆ ಗೊತ್ತಾ? ನಿಜ ನಿಜ. ಮೈಸೂರು ಬೆಂಗಳೂರು ಬಾಡಿಗೆ ಹೊಡೆದ್ರೆ ಸಾಕು, ಡೈಲಿ 1000 ರೂಪಾಯಿ 23ವರೆಗೂ ಮೈಲೇಜ್ ಬರುತ್ತಿದೆ. ಹಂಗೆ ನಿಮ್ ಸಿಗ್ನಲ್ ಸೈಡ್ ಎಲ್ಲ ಕುಂದ್ಬಿಡಿ ಹಂಗೆ. ಎಲ್ಲಾ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಎಲ್ಲಾ ಡಾಕ್ಯುಮೆಂಟ್ ಅಂದ್ರೆ FC, ಇನ್ಶೂರೆನ್ಸ್, ಟ್ಯಾಕ್ಸ್ ಎಲ್ಲ ರನ್ನಿಂಗ್ ಇದೆ. ಈ ಗಾಡಿಗಳಲ್ಲಿ ಹೋದ್ರೆ ಮಳೆ ನೆನೆಯಂಗಿಲ್ಲ, ಬಿಸಿಲಲ್ಲಿ ಒಣಗಂಗಿಲ್ಲ, ಚಳಿ ನಡ್ಗಂಗಿಲ್ಲ. ಹೌದು, ಆ ತರ ಫೀಲ್ ಆಗುತ್ತೆ. ಸರ್ ನಾನು ಬೆಲೆ 1 ಲಕ್ಷ ರೂಪಾಯಿ ಹೇಳಿರೋದು ಸರ್. ಇದ್ರ ಬೆಲೆ ಎಷ್ಟು ಕೊಟ್ರೆ ನಿಮ್ಗೆ ಇಂಡಸ್ಟ್ರಿ ಏನು ಗೊತ್ತಾ ಫೇಮಸ್, ಕಮ್ಮಿ ಕೊಡ್ತಾರೆ ಸರ್ ಅಂತ. ಅದಕ್ಕೆ ನಾನು 1 ಲಕ್ಷಕ್ಕೆ ಹೇಳಿರೋದು. ಇಲ್ಲ ಅಂತ ಹೇಳಿದ್ರೆ ನಾವು ಮಾಡಿಸೋದೇ ಇಲ್ಲ. ಬರಬಾಯಿ ಕಡೆಗೆ ಹಂಗೆ ಇದೆಲ್ಲ ತೋರ್ಸೋಣ, ಈ ಸೈಡ್ ಆ ಸೈಡ್ ತೋರಿಸೋದು. ಈ ಗಾಡಿ ತೋರ್ಸಲ್ಲ ನಮ್ಮ ವ್ಯೂವರ್ಸ್ಗೆ, ನಮ್ಮ ಸಬ್ಸ್ಕ್ರೈಬರ್ಸ್ಗೆ, ಫಾಲೋವರ್ಸ್ಗೆ, ಎಲ್ಲರೂ ಫ್ರೆಂಡ್ಸ್ಗೆ ಎಲ್ರಿಗೂ ಗೊತ್ತಾಗ್ಲಿ. ಮಗ ನಮ್ಮ ಉದ್ದೇಶ ಬಂದ್ಬಿಟ್ಟು ಗಾಡಿನ ಪಿನ್ ಟು ಪಿನ್ ತೋರಿಸ್ಬೇಕು ಅನ್ನೋದು. ಮೇಲ್ ಮಾತ್ರ ತೋರಿಸ್ಬಿಟ್ಟು ಬರೋ ಕಸ್ಟಮರ್ಗೆ ತಗೊಳ್ಳಿ ಸರ್ ಅಂತ ಹೇಳಂಗಿಲ್ಲ. ಪ್ರತಿಯೊಂದು ತೋರಿಸ್ಕೊ, ಒಂದು ಚೂರು ಡ್ಯಾಮೇಜ್ ಇರಲ್ಲ, ಡ್ಯಾಮೇಜ್ ಯಾರು ನಾವೇ ಕ್ಲೀನ್ ಮಾಡಿ ಕೊಟ್ಬಿಡ್ತಾರೆ. ಆ ತರ ಫೆಸಿಲಿಟೀಸ್ ಇದೆ. ಕ್ಲೀನಾಗಿ ತೋರಿಸ್ಬಿಡು. ಓನರ್ ಗಾಡಿ ಹೆಂಗ್ ತಂದು ಬಿಟ್ರು ನಾವು ವಾಶ್ ಮಾಡಿಕ್ತೀವಿ ಅಷ್ಟೇ. ಡ್ಯಾಮೇಜ್ ಗಾಡಿಗಳು ಮಾರಲ್ಲ. ಫ್ರೆಂಡ್ಗೆ ಸರ್ ಈ ಗಾಡಿ ಸ್ವಲ್ಪ ಡೀಟೇಲ್ಸ್ ಸರ್. ಇದು 2004 ಥರ್ಡ್ ಓನರ್ ಆಗಿದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ. ಇದು ಮಾರುತಿ ವ್ಯಾಗಿನರ್. ಮಾರುತಿ ವ್ಯಾಗಿನರ್ ಏನ್ ಮಾಡಿಸ್ತಂತ ಗಾಡಿ, ಮೈಲೇಜ್ ಗೀಲೇಜ್ ಎಲ್ಲ ಸೂಪರ್ ಆಗೈತೆ. 1 ಲಕ್ಷಕ್ಕೆ ಫೈನಲ್ ಕೊಡ್ತೀನಿ. 2004 ಮಾಡಲು, FC, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಬರೀ 1 ಲಕ್ಷಕ್ಕೆ ಈ ವ್ಯಾಗಿನರ್ ಕೊಡ್ತೀನಿ ನಾನು. ಸರ್ ವ್ಯಾಗ್ನರ್ ಮೈಲೇಜ್ ಕೊಡಲ್ಲ ಅಂತ ಕಂಪ್ಲೇಂಟ್ ಇದೆ. ಸುಳ್ಳು ಅದೆಲ್ಲ. ಅದು 1 ಕಿಲೋ ನೀವು AC ಹಾಕ್ಬಿಟ್ಟು ಗಾಡಿ ಓಡಿಸಿದ್ರೆ ಎಲ್ಲಿ? ಇದು ನಿಜ ನಿಜ. AC ಹಾಕ್ಲಿಲ್ಲ ಅಂತ ಹೇಳಿದ್ರೆ 20-18ವರೆಗೂ ನಾನು ಹಾಕಿ ತೋರಿಸ್ತೀನಿ. ಎಷ್ಟು ಚೆನ್ನಾಗಿದೆ ಗೊತ್ತಾ? ಒಂದು 2 ವೀಲರ್ ಬೆಲೆ ಇಲ್ಲ ನಾವು ಕೊಡ್ತಾ ಇರೋದು 1 ಲಕ್ಷ ರೂಪಾಯಿಗೆ. 120, 130 ಇವತ್ತು 2 ವೀಲರ್ ಫೈನಲ್ ರೇಟ್ 1 ಲಕ್ಷ. ಅದಕ್ಕಿಂತ ಕಮ್ಮಿ ಕೊಟ್ರೆ ಏನು ಸಿಗಲ್ಲ. ಬರೀ 1 ಲಕ್ಷ ರೂಪಾಯಿಗೆ ಗಾಡಿ ಕೊಡ್ತೀನಿ. ಗಾಡಿ ಮಾತ್ರ ಬೊಮ್ಮಟಾಗಿದೆ, ಕ್ರಾಚಸ್ ಏನಿಲ್ಲ, ಡ್ಯಾಮೇಜು ಇಲ್ಲ, ಸೂಪರ್ ಆಗಿದೆ. ಫ್ಯಾಮಿಲಿ ಯಾರ ಗಾಡಿ ಹುಡುಕ್ತಾರೆ ರೋಡ್ ಈ ಕಡೆ ಬಂದ್ಬಿಡಪ್ಪ. ಹಿಂಗ್ ಸೇಲ್ ಆಯ್ತಾ ಇರ್ತಾವಲ್ಲ, ಹೆಂಗೆ ಸರ್ ಅದು? ನೀವು ನೋಡ್ಕೊಂಡು ಹೋಗೋ ಸೇಲ್ ಮಾಡಿಕ್ಕಿದ್ದೀರಾ? ಇಲ್ಲ, ನಮ್ಮಲ್ಲಿ ಏನ್ ಗೊತ್ತಾ, ನಮಗ್ ಮೇನ್ ಸಂಪಾದನೆಗಿಲ್ಲ ನಮ್ಮ ಕಸ್ಟಮರ್ಸ್, ನಮ್ಮ ವ್ಯೂವರ್ಸ್, ನಮ್ಮ ಫಾಲೋವರ್ಸ್ ನಮಗೆ ಮುಖ್ಯ. ಹಂಗಾಗಿ ನಾವು ಕೊಟ್ಬಿಡ್ತೀವಿ. ನಾವು ಸಾಕಾಗಿದೆ ಗಾಡಿದು. ಗಾಡಿನಾ ಇದೇನ್ ಮಾಡ್ಲಾ ಇದು ಅಷ್ಟೇ. ಇದು ಸರ್ ಗಾಡಿ ಸಖತ್ತಾಗಿದೆ. ಇದೊಂದು ನೋಡಿ ಬ್ರದರ್, ಇದೊಂದು i20. ಇದು ಅಷ್ಟ i20 ಅಷ್ಟ, ABS ಗಿಬೇಸ್ ಎಲ್ಲ ಬರ್ತದೆ. CRD ಬ್ಯಾಕ್ ವೈಫರ್. ಶೋರೂಮ್ ಗಾಡಿ ಹೆಂಗಿದೆ ಹಂಗಿದೆ. 2012 ಮಾಡಲು 3,60,000 ಆಗುತ್ತೆ. ಸಖತ ಮೇಂಟೈನ್ ಮಾಡೋರ ಸರ್. ಮ್ಯಾಗ್ವಿಲ್ ಸರ್, ಇದು ವೀಲ್ ಕ್ಯಾಪ್ ಅಲ್ಲ, ಇದು ಮ್ಯಾಗ್ವಿಲ್. 3,60,000 ರೂಪಾಯಿ ಹೇಳ್ತಾ ಇದ್ದೀವಿ. 3,60,000. ಸ್ವಲ್ಪ ಏನಾದ್ರು ನಿಮ್ ಚಾನೆಲ್ ಮುಖಾಂತರ ಏನಾದ್ರು ಬಂದೆ ಅಂದ್ರೆ ಇನ್ನೊಂದ್ ಸ್ವಲ್ಪ ಕಮ್ಮಿ ಕೊಡ್ತೀನಿ. ಯಾಕೆ ಅಂದ್ರೆ ನನ್ನ ಸ್ನೇಹಿತನ ಚಾನೆಲ್ ಬೆಳಿಬೇಕು, ಅದು ಮುಖ್ಯ ನನಗೆ. ಅದು ಮುಖ್ಯ. ಆ ಕಡೆ ತೋರಿಸ್ಬೇಕು ಹಂಗೇನೆ. ಸೂಪರ್ ಆಗಿರೋ ಗಾಡಿ ಬ್ರದರ್. i20 ಒಳ್ಳೆ ಗಾಡಿ ಸರ್. ಇದು ಒಳ್ಳೆ ಗಾಡಿ ಅಂತ ಕೇಳ್ತೀರಾ? i20 ಉಂಡೆ ಮೇಲೆ i20 ಗ್ರೇಟ್. ಅದು 3,60,000 ರೂಪಾಯಿ ಅಂತೆ. ಗಾಡಿ ಮಾತ್ರ ಬೊಂಬಾಟಾಗಿದೆ. ಮ್ಯಾಗ್ವಿಲ್ ಎಲ್ಲ ಸಖತ್ತಾಗ ಗಾಡಿ ನೋಡಕ್ ಒಳ್ಳೆ ಶೋರೂಮ್ ಗಾಡಿ ಇದ್ದಂಗೆ ಐತೆ. 3,60,000 ರೂಪಾಯಿ ಅಂತ. ಯಾರು ಇದೆ ದಯವಿಟ್ಟು ಬಂದು ತಗೊಳ್ಳಿ. ದಯವಿಟ್ಟು ಒಳ್ಳೆ ಲೆಜೆಂಡ್ ಗಾಡಿ. ಖುಷಿಯಾಗಿದೆ, ಕುತ್ಕೊಂಡು ಹೋಗಿ ಮಜಾನೇ ಬೇರೆ, ಅದು ಗತ್ತೆ ಬೇರೆ ಇರುತ್ತೆ. ಆದಷ್ಟು ಬೇಗ ಬನ್ನಿ, ನಮ್ಮ ಕಡೆಯಿಂದ ಬಂದು ತಗೊಳ್ಳಿ. ಬಲಿ ಬ್ರದರ್, ಈ ಗಾಡಿ ಸರ್, ಈ ಗಾಡಿ ಬಗ್ಗೆ ಇದು ರಾಮಕೃಷ್ಣ ಹೆಗಡೆ ಅವರು ಆ ಕಾಲದಲ್ಲಿ ಈ ತರ ಗಾಡಿ ಇಟ್ಕೊಂಡಿದ್ರು. ಐಕಾನ್, ಫೋರ್ಡ್ ಐಕಾನ್, ಫೋರ್ಡ್ ಫೇಮಸ್. ಇದು ಸ್ಪೋರ್ಟ್ಸ್ ವೆಹಿಕಲ್ ಇದು. ಹೌದೌದು, ಸಕ್ಕತ್ತಾಗೈತೆ. ಬರೀ ಸಿಂಗಲ್ ಓನರ್. 2025ವರೆಗೂ FC ಇದೆ, ಇನ್ಶೂರೆನ್ಸ್ ಇದೆ. ₹1 ಗಾಡಿನಲ್ಲಿ ಸಿಂಗಲ್ ಓನರ್. ಇದು ರೇಟ್ ಎಷ್ಟು ಗೊತ್ತಾ? ಬಹಳ ಕಡಿಮೆ. ಬರೀ 1,40,000 ರೂಪಾಯಿ. ಯಾರು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಹೋಗಿ 1,40,000 ರೂಪಾಯಿಗೆ 1,40,000 ರೂಪಾಯಿ ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದ್ದೀನಿ ಬ್ರದರ್. ಹಂಗೆ ಬರಬ ತೋರ್ಸ್ಕೊ ಬರಬ. ಮೊನ್ನೆ ನಾವು ಒಂದು ಗಾಡಿ ಬೈಕ್ ಕೊಟ್ಟು 2 ಲಕ್ಷಕ್ಕೆ ಬುಲೆಟ್. 2 ಲಕ್ಷ ಬೈಕು ನಮ್ಮದ್ರ 1,30,000 40,000 ಕೊಟ್ಟಲ್ರಿ. ಸ್ಪೋರ್ಟ್ಸ್ ಗಾಡಿ. ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ ಎಲ್ಲಾರು ಕುಂಡಿಸ್ಕೊಂಡು ಎಂಜಾಯ್ ಮಾಡ್ಕೊಂಡು ರೋಡಲ್ಲಿ ಹೋಗ್ತಾ ಇತ್ತು ಅಂತ ಹೇಳಿದ್ರೆ ಏನ್ ಫೀಲ್ ಆಗುತ್ತೆ ಗೊತ್ತಾ? ತೋರಿಸ್ಬೋದ? ಸೂಪರ್ ಆಗೈತೆ. ಒಳಗಡೆ ತೋರಿಸ್ಬೋದ? ತೋರ್ಸೋ ಒಳಗಡೆ. ಒಳ್ಳೆ ರೇಸ್ ಗಾಡಿನೇ ಬಿಡಿ. ಸೂಪರ್ ಆಗೈತೆ. ಇಲ್ಲೂ ತೋರ್ಸೋಗ, ಇಲ್ಲೂ ತೋರ್ಸ ಮಗ. ಎಲ್ಲೂ ಒಂದು ಸೀಟ್ ಕವರ್ ಆಗ್ಲಿ, ಒಂದು ಡೆಂಟ್ ಆಗ್ಲಿ, ಒಂದೇ ಒಂದು ಸ್ಕ್ರಾಚಸ್ ಆಗ್ಲಿ, ಟೈರ್ ಹೊಸ ಟೈರು, FC, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 1,40,000.
ಈ ಹುಡುಗರುಗಳು ಏನಾದ್ರು ತಗೊಂಡ್ಬಿಟ್ರೆ ಅವ್ರು ಎಲ್ಲಿಗೆ ಹೋಗ್ತಾರ ಇಷ್ಟ ಗಂಟೆಗೆ ಹೋಗ್ಬೇಕಾದ್ರೆ ಅಷ್ಟು ಗಂಟೆಗೆ ರೀಚ್ ಆಗ್ತಾರೆ ಆ ತರ ಆಸ್ಪವರ್ ಇರುತ್ತೆ ಸರ್ ತಗೊಂಡ್ಬಿಡ್ತೀನಿ. ತಗೊಂಡ್ ನಿಮಗೆ ಅಂತ ಹೇಳಿ ಇನ್ನೂ 10,000 ಕಮ್ಮಿ ಕೊಡ್ತೀನಿ, ತಗೊಂಡ್ಬಿಡಿ ಸರ್. ಈಗಲೇ ತಗೊಂಡೋಗ್ಬಿಡಿ ಸರ್. ಹೆಂಗಿರುತ್ತೆ ಗೊತ್ತಾ, ಅಳ್ಳಾಡಲ್ಲ, ಫ್ಲೈಟ್ ಅಲ್ಲಿ ಹೋದಂಗೆ ಆಯ್ತದೆ. ಎಷ್ಟಿದೆ? ನಿನಗೆ ಅಂದ್ರೆ ಮಾತ್ರ 1.30, ಬೇರೆಯವ್ರಿಗೆ 1.40. ಆಯ್ತು, ಇನ್ನೂ 5,000 ಕಮ್ಮಿ ಕೊಡ್ತೀನಿ. ನಮ್ಮ ಕಡೆಯಿಂದ ಬಂದು ನಾವು ಅವ್ರಿಗೂ ಅಷ್ಟೇ ಕೊಡಿ. ದಯವಿಟ್ಟು ಈ ಗಾಡಿ ಮಾತ್ರ ಸಖತ್ತಾಗಿದೆ, ಸ್ಪೋರ್ಟ್ಸ್ ಗಾಡಿ ಇದು. ತಗೊಳ್ಳಿ, ಯಾರೋ ತಗೊಳ್ಳೋರಿದ್ರೆ. ಇಲ್ಲ ನಾನು ತಗೊಂತೀನಿ, ನೋಡೋಣ, ನಾನು ಟ್ರೈ ಮಾಡ್ತೀನಿ. ನೋಡಿ ತಗೊಳ್ಳಿ, ನನಗೆ ಆ ಶಕ್ತಿ ಇದೆ, ಆದ್ರೂ ನೋಡೋಣ. ಸರ್ ಇದ್ರ ಬಗ್ಗೆ ಸರ್ 2004. ಓಕೆ, ಇದು ಓನರ್ ಸ್ವಲ್ಪ ಜಾಸ್ತಿ ಆಗಿದ್ದಾರೆ. ಒಂದ್ ಟೈಮಲ್ಲಿ ಇದು ಇಷ್ಟ ಆಯ್ತಲ್ಲ. ಅಯ್ಯೋ ಈಗ ಹೋಯ್ತಾ ಇತ್ತು ಅಂತ ಹೇಳಿದ್ರೆ ಬೆಂಗಳೂರು ಡಾನ್ ಅನ್ಕೊಳ್ಳೋರು ಎಲ್ಲಾದ್ರೂ ಅದ್ರ ಕತೆ ಟ್ರೆಂಡೇ ಬೇರೆ ಅಲ್ಲ, ಟ್ರೆಂಡೇ ಬೇರೆ. ಆಗಿನ ಕಾಲದಲ್ಲೆಲ್ಲ ಸಿನಿಮಾದಲ್ಲಿ ಹಂಗೆ ಆಡ್ಸೋರ್ ಹಂಗೇನೆ. ಅಂದ್ರೆ ಇನ್ನೊಂದ್ ಏನ್ ಗೊತ್ತಾ, ಈ ಗಾಡಿನಲ್ಲಿ ಹೋಯ್ತಾ ಇತ್ತು ಅಂದ್ರೆ ಎಷ್ಟೇ ಕಿಲೋಮೀಟರ್ ಹೋಗ್ಲಿ ಇಲ್ಲ, ಒಂದು ಚೂರು ಸ್ಟ್ರೈನ್ ಆಗಲ್ಲ. ನೆಕ್ಸ್ಟ್ ಇದು ನೆಕ್ಸ್ಟ್ ಫಾರ್ಚುನರ್. ಹೌದು, 2004 ಮಾಡ್ಲು ಬಹಳ ಕಡಿಮೆ, 1.5 ನಾವು ಕೊಟ್ಬಿಡ್ತೀವಿ ನೋಡಿ. 1,50,000 ಯಾವ ಗಾಡಿ? ಸ್ಕಾರ್ಪಿಯೋ. ಇದು ಫೈನಲ್ 1,50,000 ಕೊಡ್ತೀವಿ. 1,50,000 ಇದೇ ಫೈನಲ್. ಸ್ಕಾರ್ಪಿಯೋ ಫೈನಲ್ ಅಂತ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್ ಎಲ್ಲ ಐತೆ. ನೀಟ್ ಆಕ್ಸಿಡೆಂಟ್ ಫ್ರೀ ಗಾಡಿ. 4 ಓನರ್ ಆಗಿದ್ದಾರೆ. ಆಮೇಲೆ ಓನರ್ ಲೆಕ್ಕಕ್ಕಿಲ್ಲಮ್ಮ. ಅಲ್ಲ, ಮೇಂಟೈನ್ ನೋಡಿ, ಗಾಡಿ ನೋಡಿ ಗೊತ್ತ, ಚೆನ್ನಾಗಿ ಮೇಂಟೈನ್ ಮಾಡೋರೆ. ಯಾರು ಸ್ಕಾರ್ಪಿಯೋ ತಗೋಬೇಕು ಅನ್ನೋದಿದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. 1,40,000 50,000 1,50,000 ಸ್ಕಾರ್ಪಿಯೋ. ನೆಕ್ಸ್ಟ್ ಒಂದು 2011 ಮಾಡ್ಲು ಆಲ್ಟೋ K10 ಸಿಂಗಲ್ ಓನರ್, 2,10,000 ಆಗುತ್ತೆ. ಸಿಂಪಲ್ ಫ್ಯಾಮಿಲಿಗೆ ಗಂಡ ಹೆಂಡತಿ ಮಗು ತಗೋಬೋದಪ್ಪ, ತಗೋಬೇಕು. ಏನೋ ನಾವು ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿರ್ಬೇಕು, ಖುಷಿಯಾಗಿ ನಿಂದಾಗಿರ್ಬೇಕು ಅಂದ್ರೆ ಚಿಕ್ಕ ಗಾಡಿ ಓಡಾಡಕ್ಕೆ. ಫುಲ್ ತೋರ್ಸಂಗೆ ಬಾಬಾ, ಫುಲ್ ಅವ್ರು ಹೋದಂಗೆ ಹೋಗ್ಲಿ. ಟೈರ್ ತೋರ್ಸು, ಫುಲ್ ಇದೆ, 70% ಇದೆ. 2,10,000 ಈ ಗಾಡಿ ರೇಟ್ ನ ಫಿಕ್ಸ್ ಮಾಡಿದೀವಿ ಬ್ರದರ್. 2,00,000 ಯಾರಾದ್ರೂ ಆಲ್ಟೋ K10 ಬೇಕು ಅಂತ ಹುಡುಕ್ತಾ ಇತ್ತು ಅಂತ ಹೇಳಿದ್ರೆ ಬೇಗನೆ ಬಂದು ಬುಕ್ ಮಾಡ್ಕೊಳ್ಳಿ, ಕಾಲ್ ಮಾಡಿ ಸರ್. ಬೇಗನೆ ಬಂದು ಬುಕ್ ಮಾಡ್ಕೊಳ್ಳಿ. ಸ್ವಿಫ್ಟ್ ಇದ್ರ ಬಗ್ಗೆ ಸರ್. ಇದು ಶಿಫ್ಟ್, ಇದು ಸ್ವಿಫ್ಟ್ ಡಿಸೈರ್. ಇದು ಡಿಸೈರಾ? ಸ್ವಿಫ್ಟ್ ಡಿಸೈರ್. ಇಂದ ಆರ್ಡರ್ ಎಲ್ಲ ಮಾಡಿಸ್ಬಿಟ್ಟು ಎಲ್ಲ ಮಾಡಿಸಿದೀವಿ ನೋಡಿ. ಈ ಗಾಡಿ 2.5 ಲಕ್ಷಕ್ಕೆ ಕೊಡ್ತೀನಿ, ಯಾರು ಕೊಡಲ್ಲ. 2009 ಮಾಡ್ಲು ಸ್ವಿಫ್ಟ್ ಡಿಸೈರ್. 2.5 ಲಕ್ಷಕ್ಕೆ ಸ್ವಿಫ್ಟ್ ಡಿಸೈರು. ಬ್ಲೂ. ಯಾವ ಕಲರ್ ಸರ್ ಇದು? ಬ್ಲೂ ಅಲ್ಲ? ಬ್ಲೂನೇ, ಸ್ಕೈ ಬ್ಲೂ. ಒಂದು ಕಲರ್ ಕಾಣುತ್ತೆ, ನೀಳು ಒಂದು ಕಲರ್ ಕಾಣಿಸುತ್ತೆ. ಆ ತರ ಶೋರೂಮ್ ಗಾಡಿ. ಪೆಟ್ರೋಲ್ ಗಾಡಿ ಸೂಪರ್ ಆಗೈತೆ ಬ್ರದರ್. ಯಾರಾದ್ರೂ ಗಾಡಿ ಬೇಕು, ನಮ್ಗೊಂದು ಮನೇಲಿ ಗಾಡಿ ಇರ್ಬೇಕು, 2 ವೀಲರ್ ಇದ್ದಂಗೆ ಒಂದು ಕಾರ್ ಮನೇಲಿ ಇರ್ಬೇಕು ಅಂದ್ರೆ ನೋಡಿ ಸ್ವಿಫ್ಟ್ ಡಿಸೈರ್ ತಗೊಳ್ಳಿ. ಒಳ್ಳೆ ನೀಟ್ ಆಗಿದೆ, ಮೈಲೇಜು ಫ್ರೀ ಇದೆ, ಒಳ್ಳೆ ಗಾಡಿ. 2,50,000 ಸ್ವಿಫ್ಟ್ ಡಿಸೈರ್ ಕೊಡ್ತಾ ಇದ್ದೀನಿ. 2.5 ಲಕ್ಷಕ್ಕೆ ಸ್ವಿಫ್ಟ್ ಡಿಸೈರು. ಯಾರ ಇಂಟ್ರೆಸ್ಟ್ ಇತ್ತು, ಸೂಪರ್ ಹೋಮ್ ಗಾಡಿ. ಎಷ್ಟೇ ಓನರ್ ಸರ್ ಇದು? ಸೆಕೆಂಡ್ ಓನರ್. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಟೈರ್ ಇಯರ್ ಒಳಗೆ ನೋಡ್ರೆ ಗೊತ್ತಾಗುತ್ತೆ, ತುಂಬಾ ಚೆನ್ನಾಗಿದೆ. ಯಾರ ಇಂಟ್ರೆಸ್ಟ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ತಗೊಳ್ಳಿ ಸರ್. ಈ ಕಾರ್ ಬಗ್ಗೆ ಹೇಳಿ. ಇದು ಮಾರುತಿ ಈಕೋ. ಇದು ಈಕೋ ಇದು 2010 ಮಾಡ್ಲು. ಒಳ್ಳೆ ಲೋಡ್ ಹೊಡೆಯಕ್ಕೆ ಸಕ್ಕತ್ತಾಗೈತೆ. 8 ಸೀಟು ಸಕ್ಕತ್ತಾಗೈತೆ. ಟೈರ್ ಎಲ್ಲ ಸಕ್ಕತ್ತಾಗೈತೆ. ಎಲ್ಲ ಹೊಸ ಗಾಡಿ, ಹೊಸ ಸೀಟ್ ಕವರು ಎಲ್ಲ ಮಸ್ತಾಗಿದೆ. ಗಾಡಿ ಕೊಡೋರು ಅಷ್ಟೇನೆ ನೀಟ್ ಆಗಿದೆ. ತೆಗಿತೀನಿ ಸುಮ್ಮನೆ ಪಾಪ ತೋರಿಸಲಿ. ಒಳಗಡೆ ನೋಡಿ ಹೆಂಗಿದೆ, ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ನೋಡಿ. ಒಳಗಡೆ ಸೂಪರ್ ಗಾಡಿ, ಎಲ್ಲ ಚೆನ್ನಾಗಿದೆ, ಸಕ್ಕತ್ತಾಗೈತೆ ಗುರು. 2,40,000 ಕೊಡ್ತೀನಿ ನೋಡಿ. ಅಲ್ವಾ ಹೆಂಗೋಗುತ್ತೆ? 2,40,000ಕ್ಕೆ 2,40,000ಕ್ಕೆ ಈಕೋ ಗಾಡಿ ಸಿಗುತ್ತೆ. ಮಾರುತಿ ಈಕೋ. ಯಾವ ಮಾಡಲ್ ಸರ್ ಇದು? 2010 ಮಾಡಲ್ ಸರ್. ಸಪೋಸ್ ಇವಾಗ ಬೇರೆ ಇದು ರಾಜ್ಯದ ಗಾಡಿಗಳು ಇರುತ್ತೆ ಗೊತ್ತಾ, ಆತರ ಗಾಡಿಗಳು ನೀವು ತಗೊಂಡ್ರೆ, ಅಂದ್ರೆ ಇವಾಗ AP ಇರುತ್ತೆ, TN ಇರುತ್ತೆ, ಆ ಗಾಡಿನ ಎಷ್ಟು ಸರ್ ಇದು? ಮಾರ್ತಿದ್ದೇನೆ. 2007 ಮಾಡ್ಲು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಗಾಡಿ, ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ. ಬ್ಲಾಕ್ ಕಲರ್. ಇನ್ನು ಅದಾದ್ಮೇಲೆ ಇದು ಬಿಟ್ಟಿರೋದು. ಇದು ಸ್ವಲ್ಪ ಹೈಟ್ ಇರ್ಲಿ ಅಂದ್ಬಿಟ್ಟು ಅದೇ ಇಂಜಿನ್, ಸೇಮ್ ಅದೇ ಇಂಜಿನ್ ಅಲ್ಲ, ಅದೇ ಇಂಜಿನ್ ಎಲ್ಲ ಅದೇನೇ ಇರೋದು. ಇದು ಸ್ವಲ್ಪ ದೊಡ್ಡದಾಗಿದೆ, ಹೈಟ್ ಇದೆ, ಸ್ವಲ್ಪ ನಮ್ಮಂತವ್ರು ಕುಂತ್ಕೊಳ್ಳೋದು ಕಂಫರ್ಟಬಲ್ ಆಗಿರುತ್ತೆ. ಒಂದು ಆರಾಮಾಗಿ 800 ಜನರಲ್ ಹೋಗೋದಕ್ಕೂ ಇದ್ರಲ್ಲಿ ಹೋಗೋದಕ್ಕೂ ವ್ಯತ್ಯಾಸ ಇದೆ. ನಿಮ್ ತರ ಹೈಟ್ ಇರೋರಿಗೆ ಇದು ಸ್ವಲ್ಪ ಕಷ್ಟ. ಯಾವ್ದು 800 ಇದು ಜೆನ್ನು, ಇದು ಆರಾಮಾಗಿರುತ್ತೆ. ಎಷ್ಟೇ ಬೆಲೆ? 1,50,000. ಓನರ್ ಥರ್ಡ್ ಓನರ್ ಆಗಿದೆ. 150 ಹೇಳ್ತಿದ್ದಾರೆ. ಯಾರು ತಗೋಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಬಂದು ತಗೊಳ್ಳಿ. ಏನಂದ್ರೆ ಇದು ಸಾರಿ ಅಡ್ವೊಕೇಟ್ ಗಾಡಿ ಸರ್. ಇದು ಚೆನ್ನಾಗಿ ಮೇಂಟೈನ್ ಮಾಡಿರಂಗ ಅವರ ಅಡ್ವೊಕೇಟ್. ಒಳ್ಳೆ ಗಾಡಿ. ಇದು ಏನ್ ಗೊತ್ತಾ, HSRP ನಂಬರ್ ಕೂಡ ಬಂದಿದೆ. ಮತ್ತೆ ಯಾವ್ದು ಮಾಡ್ಸಂಗಿಲ್ಲ. ಅವರು ಟ್ರಾನ್ಸ್ಫರ್ ಅಮೌಂಟ್ ಮುಚ್ಕೊಂಡು ತಗೋಬಹುದು. ಗಾಡಿ ತುಂಬಾ ಚೆನ್ನಾಗಿದೆ, ಹತ್ತಿರ ನೋಡೋಕೆ
ಯಾರಾದ್ರೂ ವ್ಯೂವರ್ಸ್, ಕಸ್ಟಮರ್ಸ್, ಫಾಲೋವರ್ಸ್, ಸಬ್ಸ್ಕ್ರೈಬರ್ಸ್ ತಗೊಬೇಕು ಅಲ್ಲದೇನೋ ಹುಡುಕ್ತಾ ಇತ್ತು ಅಂತ ಹೇಳಿದ್ರೆ ನಮ್ಮ ಆಫೀಸ್ ಇರೋದು ಬೆಂಗಳೂರು ಮಾಗನೂರು ನಿಮ್ದು ನಂಬರ್ ಹಾಕ್ಬಿಡ್ತೀನಿ. ಮಂಜುಶ್ರೀ ಕಾರ್ಸ್ ಸಬ್ ರಿಜಿಸ್ಟರ್ ಆಫೀಸ್ ಬಸ್ ಸ್ಟ್ಯಾಂಡ್ ಎದುರುಗಡೆ ಇದೆ. ಮೇಷ್ಟಿ ಕಡೆಯಿಂದ ಬರ್ತಾ ಬಲಗಡೆ ಸಿಗುತ್ತೆ, ನೀವು ಮಾಗಡಿ ಕಡೆಯಿಂದ ಬಂದ್ರೆ ಎಡಗಡೆ ಸಿಗುತ್ತೆ, ಬಸ್ ಸ್ಟ್ಯಾಂಡ್ ಎದುರುಗಡೆನೆ ಸಿಗುತ್ತೆ ಮಂಜುಶ್ರೀ ಕಾರ್ಸ್. ಇಲ್ಲಿ ಬಂದು ನೀವು ನಿಮ್ ಕಣ್ಣಿಗೆ ಬೇಕಾದ ಗಾಡಿ ತಗೊಂಡೋಗ್ಬೋದು, ತಗೊಂಡೋಗದೆ ಇದ್ರೆ ಹಂಗೆ ಹೋಗ್ಬೋದು. ಅಥವಾ ಯಾರು ಇನ್ನೊಂದೇನಂದ್ರೆ ನಮ್ಗೆ ಇಂತ ಗಾಡಿ ಬೇಕು ಅಂತ ನೀವು ಫೋನ್ ಮಾಡಿ ಕೇಳಿದ್ರು ಅದು ತರ್ಸೋ ಫೆಸಿಲಿಟೀಸು ಇಲ್ಲಿದೆ. ಏನ್ ಸರ್ 100% ಅಂತ ಗಾಡಿ ಬೇಕು ನಮ್ಗೆ ಅಂತ ಹೇಳಿದ್ರೆ ಒಂದ್ ವಾರಕ್ಕೆ ಮುಂಚೆ ಹೇಳಿದ್ರೆ ಅಂತ ಗಾಡಿ ತರಿಸಿ ನಿಮ್ಗೆ ಇದ್ ಮಾಡ್ಕೊಡ್ತೀವಿ. ನಮ್ಮಲ್ಲಿ ಗಾಡಿ ಮಾರಾಟ ಮಾಡೋದು ಒಂದೇ ಅಲ್ಲ, ಗಾಡಿ ಕೂಡ ನಾವು ಪರ್ಚೇಸ್ ಮಾಡ್ತೀವಿ. ಈಗಿನ ಬೆಲೆಗೆ ಎಲ್ಲ ಏನ್ ಮಾಡ್ತಾರೆ, ಎಲ್ಲ ಕಂಪ್ನಿಗಳು ತಗೊಂಡೋಗಿ ಬಿಟ್ಬಿಡ್ತಾರೆ. ಹೌದೌದು. ಕಂಪ್ನಿಗಳು ತಗೊಂಡೋಗ್ಬಿಟ್ರೆ ಅವ್ರು ಏನ್ ಮಾಡ್ತಾರೆ, ಅವರು ಒಂದ್ ತಿಂಗಳಿಗೆ ಬಿಲ್ ಆಗೋದು ಚೆಕ್ ಕೊಡ್ತಾರೆ. ಒಂದ್ ತಿಂಗಳು 1.5 ತಿಂಗಳು ಆಗೋದು ದುಡ್ಡು ಕ್ಲಿಯರ್ ಆಗೋದ್ರ ಒಳಗಡೆ ನಮಗೂ ಅವ್ರಿಗೂ 25,000 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ. ನಮ್ಮಲ್ಲಿ ಬಂತು ಅಂತ ಹೇಳಿದ್ರೆ ಈಗಿನ ರೇಟ್ ಸ್ಪಾಟ್ ಅಲ್ಲಿ ದುಡ್ಡು ಕೊಟ್ಟು ಕಳಿಸ್ತೀವಿ. ನಾವು ಸ್ಪಾಟ್ ಅಲ್ಲಿ ಪರ್ಚೇಸ್ ಮಾಡ್ತೀವಿ, ಸ್ಪಾಟ್ ಅಲ್ಲಿ ದುಡ್ಡು ಕೊಟ್ಟು ಕಳಿಸ್ತೀವಿ, ಅವ್ರಿಗೆ ಟ್ರಾನ್ಸ್ಫರ್ ಮಾಡಿ ನಾವು ಕೊಡ್ತೀವಿ. ಅಲ್ಲ ಇವಾಗ ಯಾರೋ ಮಂಡ್ಯದಲ್ಲಿ ಸ್ವಲ್ಪ ಗಾಡಿ ಇರುತ್ತೆ, ಸೊ ಅವ್ರು ಸೇಲ್ ಮಾಡ್ಬೇಕು ಅನ್ಕೊಂಡಿರ್ತಾರೆ, ನೀವು ತಗೊಂತೀರಾ? ಮಂಡ್ಯ ಅಲ್ಲ ಸರ್, ಇಲ್ಲೇ ಇದಕ್ಕ ಹೇಳಿ, ಕರ್ನಾಟಕದ ಮೂಲೆಗೆ ಹೇಳಿ, ಎಲ್ಲಾನೇ ಹೇಳಿ, ಒಂದ್ ಫೋನ್ ಮಾಡಿ ನಮ್ಮ ಲೊಕೇಶನ್ ಕಳ್ಸ್ಬಿಟ್ರೆ ಫೋಟೋ ಹಾಕ್ಬಿಟ್ಟು ಗಾಡಿ ಸ್ಟ್ರೇಟ್ ಹೇಳ್ತಾ ಇದೀವಿ ಸರ್, ಎಷ್ಟು ಕೊಡ್ತೀರಾ ಅಂದ್ರೆ